ನಮಸ್ಕಾರ ಎಲ್ಲರಿಗೂ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಇವತ್ತು ನನ್ನ ತಂಗಿ ಬಂದಿದ್ಲು. ಕಾಫಿ ಟೈಮಲ್ಲಿ ಕಾಫಿ ಕುಡಿತೀಯಾ ಅಂತ ಕೇಳಿದಾಗ ಬೇಡ, ನನಗೆ ಹಾಲಿಗೆ ಏನಾದರೂ ಮಾಡಿಕೊಡು ಅಂತ ಹೇಳಿದ್ಲು. ಸೊ ಅದಕ್ಕೆ ಝಟ್ಪಟ್ ಅಂತ ನಾನು ಈ ಬಾದಾಮ್ ಪ್ರೀಮಿಕ್ಸ್ನ ರೆಡಿ ಮಾಡಿ ಅವಳಿಗೆ ಬಾದಾಮ್ ಹಾಲು ಮಾಡಿಕೊಟ್ಟೆ. ಅವಳಿಗೆ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ನಾನು ಎಲ್ಲ ಥರದ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಪಂಪ್ಕಿನ್ ಸೀಡ್ ಕೂಡ ತೊಗೊಂಡಿದ್ದೀನಿ. ಇದ್ರ ಜೊತೆ ಸೂರ್ಯಕಾಂತಿ ಬೀಜನೂ ನೀವು ತೊಗೊಳ್ಬೋದು. ನಾನು ಆನ್ಲೈನ್ ಆರ್ಡರ್ ಮಾಡಿದ್ದೆ, ಬಟ್ ಔಟ್ ಆಫ್ ಸ್ಟಾಕ್ ಅಂತ ಹೇಳಿ ಬಂದಿರಲಿಲ್ಲ. ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಎಲ್ಲ ಚೆನ್ನಾಗಿ ಹುರ್ಕೋಬೇಕು. ಇದ್ರ ಜೊತೆ ನೀವು ಸ್ವಲ್ಪ ಉತ್ತತ್ತಿ ಇದ್ರೂ ಅದನ್ನು ಸೇರಿಸ್ಕೋಬೋದು. ಅದು ಸ್ವಲ್ಪ ಸ್ವೀಟ್ನೆಸ್ಸು ಕೊಡುತ್ತೆ, ಆಮೇಲೆ ರುಚಿನೂ ಹೆಚ್ಚಿಸುತ್ತೆ. ಇವಾಗ ಇದೆಲ್ಲ ಒಂದು ಬೇರೆ ಪ್ಲೇಟಿಗೆ ತೆಕ್ಕೊಂಡು ಸ್ವಲ್ಪ ಆರಕ್ಕೆ ಬಿಡ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿನೂ ನಾನು 1-2 ನಿಮಿಷ ನಿಧಾನಕ್ಕೆ ಹುರ್ಕೋತೀನಿ. ಸೊ ಇವಾಗ ಇದೆಲ್ಲ ಆಗಿದೆ. ನಾನು ಇದನ್ನು ಈಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋತೀನಿ. ಇದನ್ನು ಜಾಸ್ತಿ ರುಬ್ಕೋಬಾರ್ದು, ಸ್ವಲ್ಪ ತರಿಯಾಗಿದ್ರೇ ಒಳ್ಳೆಯದು. ಇಲ್ಲಾಂದರೆ ತುಂಬ ಪೇಸ್ಟ್ ಥರ ಆಗಿ ನಾಲ್ಗೆಗೆ ವರ್ಕೊಳ್ಳೋಂಗಾಗ್ಬಿಡುತ್ತೆ. ಈಗ ಒಂದು ಹಾಲಿನ ಪಾತ್ರೆಯಲ್ಲಿ ಹಾಲು ಕಾಸ್ಕೊಂಡು ಈ ಡ್ರಿಂಕು ನೀವು ಬಿಸಿಯಾಗೂ ಕುಡಿಬಹುದು. ಆಮೇಲೆ ಸ್ವಲ್ಪ ಉಗುರು ಬೆಚ್ಚಗೂ ತುಂಬ ರುಚಿ ಇರುತ್ತೆ. ಆಮೇಲೆ ಸಮ್ಮರಲ್ಲಿ ಇದನ್ನು ಬಾದಾಮ್ ಹಾಲಿಗೆನೆ ಐಸ್ ಕ್ಯೂಬ್ ಮತ್ತು ರೋಸ್ ಪೆಟಲ್ಸ್ ಹಾಕ್ಕೊಂಡು ಕುಡಿದ್ರೆ ಸಮ್ಮರ್ ಡ್ರಿಂಕ್ ಆಗೂ ತುಂಬ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ 2 ಫುಲ್ ಸ್ಪೂನ್ ಬಾದಾಮ್ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕೋತಿದ್ದೀನಿ ಬಣ್ಣಕ್ಕೋಸ್ಕರ. ನಿಮ್ಮ ಹತ್ರ ಕೇಸರಿ ಇದ್ದರೆ ಖಂಡಿತ ಕೇಸರಿನೇ ಬಳಸ್ಬೋದು. ನನ್ನ ಹತ್ರ ಇವಾಗ ಕೇಸರಿ ಖಾಲಿಯಾಗಿತ್ತು, ಸೊ ಅದಕ್ಕೆ ಅರಿಶಿನ ಬಳಸ್ತಾ ಇದ್ದೀನಿ. ಸೊ ಇದನ್ನು ನಾವೀಗ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಕುದ್ದು ಸ್ವಲ್ಪ ಗಟ್ಟಿಯಾಗಿ ಕೆನೆ ಥರ ಬರುತ್ತಲ್ಲ, ಆವಾಗ ಕುಡಿಯೋ ಮಜಾನೇ ಬೇರೆ. ನಿಮಗೆ ಸ್ವಲ್ಪ ಬಾಯಿಗೆ ಡ್ರೈ ಫ್ರೂಟ್ಸ್ ಸಿಗಬೇಕು ಅಂದರೆ ಮೇಲ್ಗಡೆ ಇನ್ನೂ ಸ್ವಲ್ಪ ಕಟ್ ಮಾಡಿರೋ ಡ್ರೈ ಫ್ರೂಟ್ಸು ಕೂಡ ಸೇರಿಸ್ಕೋಬೋದು. ಆಮೇಲೆ ಇಲ್ಲಿ ನಾನೀಗ ಸಕ್ಕರೆ ಹಾಕೋತಾ ಇದ್ದೀನಿ. 3 ಕಪ್ ಹಾಲಿಗೆ ನಾನು 2.5 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸೊ ಇದು ಆಗ್ತಾ ಬಂದಿದೆ ಇವಾಗ. ಸೊ ಇದನ್ನ ಕಪ್ಪಿಗೆ ಹಾಕ್ಕೊಂಡು ನಾನು ಸರ್ವ್ ಮಾಡ್ತೀನಿ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಒಳಿತಾಗಲಿ, ಶುಭವಾಗಲಿ.